ನಮಸ್ಕಾರ ಸ್ನೇಹಿತರೆ, ಆನ್ಲೈನ್ ವಂಚನೆಯ ಪಾರ್ಟ್ 2ಗೆ ತಮಗೆಲ್ಲರಿಗೂ ಸ್ವಾಗತ. ಇನ್ನ ಪಾರ್ಟ್ 2 ಭಾಗದಲ್ಲಿ ಕಳ್ಳ ಹೇಗೆ ಸಿಕ್ಕಿಬಿದ್ದ, ಕಳೆದುಕೊಂಡ ಹಣವನ್ನು ನನ್ನ ಸ್ನೇಹಿತ ಮರಳಿ ಹೇಗೆ ಪಡೆದ ಎಲ್ಲವನ್ನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳುತ್ತೇನೆ. ಪೂರ್ತಿ ವಿಡಿಯೋ ನೋಡಿ. ಸ್ನೇಹಿತರೆ, ದುಡ್ಡು ಕಳೆದುಕೊಂಡ ನನ್ನ ಸ್ನೇಹಿತ ಕಂಪ್ಲೀಟ್ ಟೆನ್ಷನ್ ಅಲ್ಲಿರ್ತಾನೆ. ಹಾಗೆ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡುತ್ತಾನೆ. ಆ ಕಂಪ್ಲೇಂಟ್ ಅನ್ನು ಪೊಲೀಸರು ಸೈಬರ್ ಕ್ರೈಮ್ ಕಂಪ್ಲೇಂಟ್ ಎಂದು ರಿಜಿಸ್ಟರ್ ಮಾಡ್ಕೊಳ್ತಾರೆ. ಈ ಪ್ರಕರಣ ಪ್ರತಿಷ್ಠಿತ ಬ್ಯಾಂಕ್ ATM ಬಳಿ ನಡೆದಿರುವುದರಿಂದ ನನ್ನ ಸ್ನೇಹಿತ ಪೊಲೀಸರ ಜೊತೆ ಆ ಬ್ಯಾಂಕ್ಗೆ ಭೇಟಿ ನೀಡುತ್ತಾನೆ. CCTV ಫುಟೇಜ್ ಅನ್ನು ಬ್ಯಾಂಕ್ ಎಂಪ್ಲಾಯಿಗಳ ಸಹಾಯದಿಂದ ಪರಿಶೀಲಿಸಿದಾಗ ಆ ವ್ಯಕ್ತಿಯ ಮುಖವನ್ನು ಸರಿಯಾಗಿ ಗುರುತಿಸಲು ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇದರಿಂದಾಗಿ ನನ್ನ ಸ್ನೇಹಿತನಿಗೆ ದುಡ್ಡು ಸಿಗುವ ಸಂಪೂರ್ಣ ಭರವಸೆ ಹೊರಟು ಹೋಯಿತು. ಟೆನ್ಷನ್ ನಲ್ಲಿ 2 ದಿನಗಳು ಕಳೆದು 2 ದಿನಗಳ ನಂತರ ನನ್ನ ಸ್ನೇಹಿತ ಅದೇ ರಸ್ತೆಯ ಬಳಿ ಹೋಗುವಾಗ ಆ ATM ಬಳಿ ಒಬ್ಬ ವ್ಯಕ್ತಿ ನಿಂತಿರುವುದು ಕಾಣಿಸಿತು. ನನ್ನ ಸ್ನೇಹಿತ ಗಾಬರಿ ಆಗದೆ ಆ ಕಳ್ಳನಿಗೆ ಸ್ವಲ್ಪವೂ ಅನುಮಾನ ಬರದ ಹಾಗೆ ಪೊಲೀಸರಿಗೆ ಕರೆ ಮಾಡಿದನು. ಪೊಲೀಸರು ತಕ್ಷಣವೇ ಆ ಸ್ಥಳಕ್ಕೆ ಧಾವಿಸಿ ಆ ನಕಲಿ ಗೂಗಲ್ ಪೇ ಕಳ್ಳನನ್ನು ಬಂಧಿಸಿದರು. ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಣೆ ನಡೆಸಿದಾಗ ಆ ಕದಿಮ ಕಳ್ಳನು ತನ್ನ ತಪ್ಪನ್ನು ಒಪ್ಪಿಕೊಂಡನು. ಹಾಗೆ ಅವನು ನನ್ನ ಸ್ನೇಹಿತನಿಗೆ ಆನ್ಲೈನ್ ವಂಚನೆ ಮೂಲಕ ತೆಗೆದುಕೊಂಡ 20,000 ಹಣವನ್ನು ಮರಳಿ ವಾಪಸ್ ನೀಡಿದನು. ನೋಡಿದ್ರಲ್ಲ ಸ್ನೇಹಿತರೆ, ನನ್ನ ಸ್ನೇಹಿತನ ಸಮಯ ಪ್ರಜ್ಞೆ ಮತ್ತು ಬಡ್ಕಳ ಪೊಲೀಸರ ತಕ್ಷಣದ ಕ್ರಮದಿಂದ ಹಣ ಕೈ ಸೇರಿತು. ಆದರೆ ಎಲ್ಲರಿಗೂ ಹೀಗಾಗಲ್ಲ, ಅದಕ್ಕೆ ಜಾಗೃತರಾಗಿರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತು ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.